ಟ್ರಿಬಲ್ ಮರ್ಡರ್ ಕೇಸ್ ಎಲ್ಲರನ್ನ ಬೆಚ್ಚಿ ಬೀಳಿಸಿತ್ತು. ಹಂತಕಿಗೆ ಬೆಂಡೆತ್ತಿದಾಗ ಹತ್ಯೆಯ ರಹಸ್ಯ ಬಾಯ್ಬಿಟ್ಟಿದ್ದಾರೆ. ಲೋನ್ ಹಣ ಕಟ್ಟು ಎಂದಿದ್ದಕ್ಕೆ ತಂದೆ ತಾಯಿ ತಂಗಿಯ ಕಥೆಯನ್ನೇ ರಾಕ್ಷಸಿ ಮುಗಿಸಿರೋದು ಬಯಲಾಗಿದೆ. ಕೆಆರ್ಪುರಂ ಟ್ರಿಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್. ಸಾಲದ ಹಣ ಕೇಳಿದ್ದಕ್ಕೆ ಹೆತ್ತವರನ್ನೇ ಕೊಂದ ರಾಕ್ಷಸಿ. ಕೆಆರ್ಪುರಂ ಟ್ರಿಬಲ್ ಮರ್ಡರ್ ಕೇಸ್ ತನಿಖೆಯಲ್ಲಿ ಸ್ಫೋಟಕ ವಿಷಯಗಳು ಬಯಲಾಗ್ತಿದೆ. ಹಂತಕಿ ಶ್ವೇತಾ, ಆತನ ಸ್ನೇಹಿತ ಕೆನತ್ ಕಕ್ಕಿದ ಸತ್ಯ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಶ್ವೇತಾ ಕುಟುಂಬದವರ ಹೆಸರಲ್ಲಿ 30 ಲಕ್ಷ ಸಾಲ ಮಾಡಿದ್ಲು. ಕೊಟ್ಟಿದ್ದ ಹಣ ಕೇಳಿದ್ದಕ್ಕೆ ಸ್ನೇಹಿತ ಕೆನತ್ ಜೊತೆ ಸೇರ್ಕೊಂಡು ಕುಟುಂಬದವರನ್ನೇ ಕೊಂದಿರೋದು ಗೊತ್ತಾಗಿದೆ. ಹೊಸ ಕಂಪನಿ ತೆರೆಯೋಣ ಅಂತ ಶ್ವೇತಾ ಬಳಿ ಕೆನತ್ ಹೇಳಿದ್ದ. ಹೀಗಾಗಿ ಆರೋಪಿ ಶ್ವೇತಾ ಮೂಲಕ 30 ಲಕ್ಷ ರೂಪಾಯಿ ಲೋನ್ ಪಡೆದುಕೊಂಡಿದ್ದ. ಫ್ಯಾಮಿಲಿ ಹೆಸರಲ್ಲಿ ಲೋನ್ ಮಾಡಿ 30 ಲಕ್ಷ ಪಡೆದಿದ್ದ ಶ್ವೇತಾ ಹಣವನ್ನ ಕೆನತ್ಗೆ ಕೊಟ್ಟಿದ್ಲು. ಅಲ್ಲದೆ ಒಮ್ಮೆ 8 ಲಕ್ಷ ಹಾಗೂ ಮತ್ತೊಮ್ಮೆ 10 ಲಕ್ಷವನ್ನು ಕೂಡ ಕೆನತ್ ಪಡೆದಿದ್ದ. ಕೆನತ್ EMI ಹಣ ಕಟ್ಟಿರಲಿಲ್ಲ. ಹೀಗಾಗಿ ಶ್ವೇತಾ ಕುಟುಂಬದವರಿಗೆ ಈ ಸಾಲದ ವಿಷಯ ಗೊತ್ತಾಗಿತ್ತು. ಕೊಟ್ಟಿರೋ ಹಣ ಕೊಡುವಂತೆ ಕೆನತ್ ಮತ್ತು ಶ್ವೇತಾಗೆ ಒತ್ತಡ ಹಾಕಿದ್ರು. ಇದೇ ಕಾರಣಕ್ಕೆ ತಂದೆ ತಾಯಿ ಕೊಲೆಗೆ ಶ್ವೇತಾಳನ್ನ ಕೆನತ್ ಒಪ್ಪಿಸಿದ್ದ. ಇಬ್ಬರು ಸೇರಿ ಟ್ರಿಬಲ್ ಮರ್ಡರ್ ಮಾಡಿದ್ದೀವಿ ಅಂತ ಒಪ್ಕೊಂಡಿದ್ದಾರೆ. ಇಷ್ಟೇ ಅಲ್ಲ, ಈ ಮೊದಲು ಶ್ವೇತಾ ಕೆನತ್ ಪ್ರೇಮಿಗಳು ಅಂತ ಎಲ್ಲರೂ ತಿಳ್ಕೊಂಡಿದ್ರು. ಆದರೆ ಇಬ್ಬರು ಪ್ರೇಮಿಗಳಲ್ಲ, ಕೇವಲ ಸ್ನೇಹಿತರು ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆರೋಪಿ ಕೆನತ್ಗೆ ಬೇರೆ ಗರ್ಲ್ ಫ್ರೆಂಡ್ ಕೂಡ ಇದ್ಲು. ಶ್ವೇತಾ ಜೊತೆ ಹೆಚ್ಚಾಗಿ ಇರ್ತಾ ಇದ್ದದ್ದಕ್ಕೆ ಆಕೆ ಗಲಾಟೆ ಮಾಡಿದ್ಲು. ಈ ಕಾರಣಕ್ಕೆ ಆರೋಪಿ ಕೆನತ್ 2 ಮನೆ ಮಾಡಿಕೊಂಡಿದ್ದ. ಕೆಆರ್ಪುರಂ ಮತ್ತು HALನಲ್ಲಿ ಮನೆ ಮಾಡಿಕೊಂಡಿದ್ದ. ಶ್ವೇತಾಗೆ ಸಹಾಯ ಮಾಡುವ ಕಾರಣಕ್ಕೆ ಆಕೆ ಜೊತೆಗಿದ್ದೇನೆ, ಸಮಸ್ಯೆ ಮುಗಿದ ಬಳಿಕ ಅವಳು ಹೋಗ್ತಾಳೆ ಅಂತ ನಂಬಿಸಿದ್ದ ಅನ್ನೋದು ಗೊತ್ತಾಗಿದೆ. ಹಣಕ್ಕಾಗಿ ಫ್ಯಾಮಿಲಿಯನ್ನೇ ಕಿರಾತಕಿ ಶ್ವೇತಾ ಸರ್ವನಾಶ ಮಾಡಿದ್ದಾಳೆ. ಕುಟುಂಬದವರಿಗಿಂತ ಕೆನತ್ನನ್ನ ಹೆಚ್ಚಾಗಿ ನಂಬುತ್ತಿದ್ಲು ಅನ್ನೋದು ತನಿಖೆಯಲ್ಲಿ ಬಯಲಾಗಿದೆ. ಪೊಲೀಸರು ಹಂತಕರಿಗೆ ಬೆಂಡೆತ್ತುತ್ತಿದ್ದು ಒಂದೊಂದೇ ವಿಚಾರಗಳು ಹೊರಬರ್ತಿವೆ. ಪ್ರಜ್ವಲ್, TV9 ಬೆಂಗಳೂರು.